Hello childrens, again welcome back to my channel. ಸೊ ಈ ವಿಡಿಯೋದಲ್ಲಿ ಅಗೇನ್ 20 MCQ ಕ್ವಶನ್ಸ್ಗಳನ್ನ ತೊಗೊಳ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ MCQ ಕ್ವಶನ್ಸ್ ಫ್ರಮ್ ದ ಮ್ಯಾಥ್ಸ್ ಸಬ್ಜೆಕ್ಟ್. ಸೊ ಎಲ್ಲ ಚಾಪ್ಟರ್ಸಿಂದ ಮಿಕ್ಸಪ್ ಆಗಿರುವಂಥದ್ದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು 20 MCQ ಕ್ವಶನ್ಸ್ ನಾನು ಮಾಡ್ತಾ ಇದ್ದೆ. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ 10 MCQ ಮಾಡಿದ್ದೆ, ಅದರ ಕಂಟಿನ್ಯೂಯೇಷನ್ ಇನ್ 10 ಕ್ವಶನ್ಸ್ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ 20 MCQ 20 ಮಾರ್ಕ್ಸ್ ಸೀರೀಸ್ ಆರ್ 40 MCQ 40 ಮಾರ್ಕ್ಸ್ ಸೀರೀಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಐ ಹೋಪ್ ಇದೆಲ್ಲ ನಿಮ್ಗೆ ಯೂಸ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನೇ ಮಾಡಿದ್ರು, ಏನೇ MCQ ಇದ್ರೂ ಎಲ್ಲ ಚಾಪ್ಟರ್ಸಿಂದ ಮಿಕ್ಸಪ್ ಮಾಡಿಕೊಡೋದ್ರಿಂದ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಕಮಿಂಗ್ ಟು ದ ಕ್ವಶನ್. ಸೊ 1 minus cos A by sin A is equals to, there are 4 options are there. ಈಗ ಈ ಟ್ರಿಗ್ನೋಮೆಟ್ರಿ ಏನಾಗುತ್ತೆ ಅಂದರೆ, ನೀವು ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಆಪ್ಷನಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಈಗ ಇರೋವಂಥದ್ದು ಏನು ಕಂಡೀಷನು ನೋಡಿ, 1 minus cos A divided by sin A ಇದೆ. ಸೊ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಮಲ್ಟಿಪಲ್, ಓಕೆ, ಸೊ ಐ ವಿಲ್ ಮಲ್ಟಿಪಲ್ sin A to the numerator as well as denominator. sin A ನ ನಾನು ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಮಲ್ಟಿಪಲ್ ಮಾಡ್ತೀನಿ. ಓಕೆನಾ? ಸೊ ಈಗ ಮಲ್ಟಿಪಲ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ 1 minus cos A ಇಂಟು sin A ಆಗುತ್ತೆ, ಅಲ್ಲೇ ಇದೆ. ಸೊ sin A ಮಲ್ಟಿಪಲ್ ಮಾಡಿರೋಂಥ ಒಟ್ಟಿಗೆ ಬರ್ಕೊಳ್ತಿದ್ದೀನಿ, ಡಿವೈಡೆಡ್ ಬೈ sin A ಇಂಟು sin A ವಿಲ್ ಬಿ sin ಸ್ಕ್ವೇರ್ A. ಕರೆಕ್ಟಾ? ಓಕೆ, ಐ ವಿಲ್ ಚೇಂಜ್ ದಿ ಸ್ಕ್ರೀನ್. ಓಕೆ, ಸೊ ಹಾಗಾದರೆ ಇನ್ನು ಉಳಿದಿರೋದು 1 minus cos A ಇಂಟು sin A, ಓಕೆ, ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ A ಇದೆಯಲ್ಲ. ಸೊ sin ಸ್ಕ್ವೇರ್ ಇದ್ದ ಜಾಗದಲ್ಲಿ ಐ ವಿಲ್ ರೈಟ್ 1 minus cos ಸ್ಕ್ವೇರ್ A. ಕ್ಲಿಯರಾ? Now this 1 minus cos square A can be written in the form of A square minus B square, nothing but 1 square minus cos square A. ಸೊ A square minus B square ಅಂದರೆ A plus B into A minus B. ಸೊ ದೇರ್ಫೋರ್ ಆ ಟೈಪಲ್ಲಿ, ಆ ಫಾರ್ಮಲ್ಲಿ ನಾನು ಬಿಡಿಸ್ಕೊತೀನಿ. ಸೊ 1 minus cos A ಅಲ್ಲೇ ಇದೆ, ಓಕೆ, ಇಂಟು sin A ಅಲ್ಲೇ ಇದೆ, ಓಕೆ, ಡಿವೈಡೆಡ್ ಬೈ A plus B into A minus B ಅಂದರೆ A square minus B square ಥರ ಬಿಡಿಸ್ಕೊತಾರದಲ್ವಾ. ಸೊ 1 minus cos A ಇಂಟು 1 ಪ್ಲಸ್ cos A. ಯಾಕೆ ಹೇಳಿ? A plus B ಇಂಟು A minus B. ಕ್ಲಿಯರಾ? ಓಕೆ, ನಾವು ಇಲ್ಲಿ 1 minus cos A 1 minus cos A ಗೆಟ್ ಕ್ಯಾನ್ಸಲ್ಲ. ಇನ್ನು ಉಳಿದಿರೋದೇನು? ಉಳಿದಿರೋದೇ ಸಿಂಪಲ್, sin A ಡಿವೈಡೆಡ್ ಬೈ 1 ಪ್ಲಸ್ cos A. ಸಿಂಪಲ್. ಹಾಗಾದರೆ ಈ ಆಪ್ಷನ್ನು ನಮ್ಮ 4 ಆಪ್ಷನಲ್ಲಿ ಯಾವುದೋ ಒಂದು ಆಪ್ಷನ್ಲಿದೆ, ಅದನ್ನು ಚೆಕ್ ಮಾಡಿದ್ರೆ ಅದೇ ಆನ್ಸರ್. ಯಾವುದು? ಬಿ ಆಪ್ಷನ್ಲಿದೆ. ಸೊ sin A ಬೈ 1 ಪ್ಲಸ್ cos A. ಸೊ ದಿಸ್ ಇಸ್ ದ ಆನ್ಸರ್. ಸೊ ವೈ ಐ ಹ್ಯಾವ್ ಸೆಡ್, ಮೊದಲೇ ಫಸ್ಟು ನಾನು ಸ್ಟಾರ್ಟಿಂಗ್ನಲ್ಲೇ ನಾನು ಯಾಕೋಸ್ಕರ ಇದನ್ನು ಹೇಳಿದೆ ಅಂದರೆ, ಆಪ್ಷನಲ್ ಇರೋ ತರಹ ನೋಡಿಕೊಂಡು ನಾನು ಸಾಲ್ವ್ ಮಾಡಿದೆ ಅನ್ನುವಂಥದ್ದು. ಸೊ ಲಾಸ್ಟಲ್ಲಿ ಉಳಿದಿದ್ದು sin A ಬೈ 1 ಪ್ಲಸ್ cos A. ಸೊ ಐ ಗಾಟ್ ದ ಆನ್ಸರ್, sin A ಬೈ 1 ಪ್ಲಸ್ cos A. ಓಕೆ, ಸೊ ಬಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಶಾಡೋ ಆಫ್ ಅ ಟವರ್ ಈಸ್ ಈಕ್ವಲ್ಸ್ ಟು ಇಟ್ಸ್ ಹೈಟ್ ಎಟ್ 10:45 AM. ದ ಸನ್ಸ್ ಆಲ್ಟಿಟ್ಯೂಡ್ ಈಸ್. ನೋಡಿ, ಒಂದು ಟವರ್ ಇದೆ. ಸೊ ಸುಮ್ಮನೆ ಹಾಗೆ ಬರಿತೀನಿ ನೋಡಿ. ಸೊ ಈಗ ಇದನ್ನು ಎ ಬಿ ಅಂತ ಕರಿತೀನಿ. ಇದು ಎ ಬಿ ಅನ್ನೋದು ಟವರ್. ಇದರ ಹೈಟ್ ಎಷ್ಟು ಇದೆ ಐ ಡೋಂಟ್ ನೋ. ಇದು ಎಕ್ಸೆಸ್ಟ್ ಹೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಯಾವುದೋ ಒಂದು ಟೈಮಲ್ಲಿ 10:45 AM ಟೈಮಲ್ಲಿ ಆ ಟವರ್ದ ಹೈಟ್ ಎಷ್ಟಿರುತ್ತೋ ಅಷ್ಟೇ ಶಾಡೋವನ್ನು ಬಿಡುತ್ತೆ ಅನ್ನೋಂಥದ್ದು. ಓಕೆ, ಸೊ ಆ ಸಣ್ಣ ಒಂದು ಲೈಟ್ ಆ ಒಂದು ಬಿಲ್ಡಿಂಗ್ ಮೇಲೆ, ಆ ಟವರ್ ಮೇಲೆ ಬಿಡೋದ್ರಿಂದ 10:45 ಹೈಟ್ ಎಷ್ಟಿರುತ್ತೆ ಅಷ್ಟೇ ಶಾಡೋ ಬಿಡುತ್ತೆ. ಹಾಗಾದರೆ ಆ ಟೈಮಲ್ಲಿ ಹೈಟಷ್ಟೇ ಇರುವಂಥ ಶಾಡೋ ಬಿಡೋ ಟೈಮಲ್ಲಿ ಆ ಸನ್ ಲೈಟ್ ಏನು ರಿಫ್ಲೆಕ್ಟ್ ಆಯಿತು, ಬಿದ್ದಿದೆ, ಆ ಬಿದ್ದಿರುವಂಥದ್ದು ಯಾವ ಆ್ಯಂಗಲಲ್ಲಿ ಬಿದ್ದಿದೆ, ಸೊ ದಟ್ ಹೈಟು ಮತ್ತು ಶಾಡೋ ಈಕ್ವಲ್ ಆಗಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಮಿ ಕಾಲ್ ದಿಸ್ ಪಾಯಿಂಟ್ ಆಸ್ ಸಿ. ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ನಾವು ಇರುವಂತಹ ಒಂದು ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ದ ಕ್ವಶನ್. ಓಕೆ, ಹಾಗಾದರೆ ಏನು ನೋಡಿ, ಎ ಸಿ ಈಸ್ ಅ ಹೈಟ್ ಆಫ್ ಅ ಟವರು, ಬಿ ಸಿ ಈಸ್ ಅ ಶ್ಯಾಡೋ. ಸೊ ಬಿ ಸಿನೂ ಕೂಡ ಎಕ್ಸ್ ಇರಲೇಬೇಕು. ಯಾಕೆ ಹೇಳಿ? ಯಾಕೆಂದರೆ ಹೈಟಷ್ಟೇ ಶಾಡೋ ಬಿಡ್ತಾ ಇದೆ, ಹಾಗಾಗಿ ಸೇಮ್ ಇರಲೇಬೇಕು. ಸೊ ಹಾಗಾದರೆ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಅಂದರೆ, ದ ಸನ್ ಆಲ್ಟಿಟ್ಯೂಡ್. ಸನ್ಸ್ದು ಆಲ್ಟಿಟ್ಯೂಡ್ ಅಂದರೆ ಸೂರ್ಯನ ಕಿರಣ. ಅಂದರೆ ಆ ಬಿಲ್ಡಿಂಗ್ ಮೇಲೆ ನಿಮಗೆ, ಬಿಲ್ಡಿಂಗ್ ಅಲ್ವಾ, ಟವರ್. ಓಕೆ, ಟವರ್ನ ಮೇಲೆ ಆ ಟೈಮಲ್ಲಿ ಆ ಸನ್ಸ್ದು ಆ ಲೈಟ್ ರೇ ಯಾವ ಆ್ಯಂಗಲಲ್ಲಿ ಬಿದ್ದು ನನಗೆ ಹೈಟ್ ಆಫ್ ದ ಟವರ್ ಮತ್ತು ಶ್ಯಾಡೋ ಸೇಮ್ ಬರುತ್ತೆ ಅನ್ನೋಂತಹ ಆ್ಯಂಗಲನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹಾಗಾದರೆ ಈ ಕ್ವಶನ್ ನೋಡಿ, ಸಿಂಪಲ್. Now this is what you need to find, right? So ಇಲ್ಲಿ ಆ್ಯಂಗಲ್ ಇದೆ ಅಂದರೆ this will become opposite. Now this will become adjacent, correct?
ಓಕೆ, ಸೊ ನಾವು ಐಲ್ ಕಾಲ್ ದಿಸ್ ಆಸ್ ಎ ಬಿ ಸಿ. ಹಾಗಾದರೆ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಎ ಬಿ ಬೈ ಬಿ ಸಿ, ರೈಟ್. ಸೊ ಎ ಬಿ ಅಂದರೆ ಏನು? ಅಪೋಸಿಟ್ಟು. ಬಿ ಸಿ ಅಂದರೆ ಏನು? ಅಡ್ಜಸೆಂಟ್. ಸೊ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ. ಸೊ ದೇರ್ಫೋರ್ ಐ ಆಮ್ ರೈಟಿಂಗ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಈಕ್ವಲ್ಸ್ ಟು, ಸೊ ಟ್ಯಾನ್ ಥೀಟಾ ಅಂದರೆ ನಿಮಗೆ ಗೊತ್ತು, ಎ ಬಿ ಬೈ ಬಿ ಸಿ ಅಂದರೆ ಏನಾಗುತ್ತೆ? ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಬೈ ಎಕ್ಸ್ ಅಂತಂದರೆ ನಾವು ಜಸ್ಟ್ ಅಬ್ಸರ್ವ್ ದಿಸ್, ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಆದರೆ ಇನ್ನು ಉಳಿದಿರೋದು 1. ಹಾಗಾದರೆ ನಿಮ್ಗೆ ಇನ್ನೆಷ್ಟು ಉಳಿತು? ಸೊ ಟ್ಯಾನ್ ಥೀಟಾ ಈಕ್ವಲ್ಸ್ ಟು 1. ಹಾಗಾದರೆ ಸರ್ 1 ಬಂತು, ಆ್ಯಂಗಲ್ ಬಂದಿಲ್ವಲ್ಲ ಅಂತ ಕೇಳೋದಾದರೆ ನೀವು ಅರ್ಥ ಮಾಡ್ಕೊಳ್ಳಿ, ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಟೇಬಲಲ್ಲಿ ಟ್ಯಾನಲ್ಲಿ 1 ವ್ಯಾಲ್ಯೂ ಯಾವ ಆ್ಯಂಗಲಲ್ಲಿ ಬರುತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂದರೆ, ಸೊ ಇಟ್ ಕಮ್ಸ್ ಅಂಡರ್ 45 ಡಿಗ್ರಿ. ಹಾಗಾದರೆ ಆ್ಯಂಗಲ್ ಎಷ್ಟು ಬಂತು? ಥೀಟಾ ವ್ಯಾಲ್ಯೂ 45 ಡಿಗ್ರಿ ಬಂತು. ಸೊ ಅದರ ಅರ್ಥ ಏನೀಗ ನೋಡಿ, ಈ ಕ್ವಶನ್ಗಳಲ್ಲಿ ಕೇಳಿರೋ ಪ್ರಕಾರ ಹೈಟ್ ಆಫ್ ದ ಟವರ್ ಮತ್ತು ಆ ಹೈಟ್ ಆಫ್ ದ ಟವರ್ನ ಶ್ಯಾಡೋ, ಅಷ್ಟೇ ಶ್ಯಾಡೋ ಬಿದ್ದಿರುವಂತಹ ಒಂದು 1045 AM ಅಲ್ಲಿ ಸಣ್ಣ ಯಾವ ಆ್ಯಂಗಲಲ್ಲಿ ಲೈಟ್ ರೇ ಬೀಳ್ತಾ ಇದೆ ಅಂದರೆ 45 ಡಿಗ್ರಿಯಲ್ಲಿ ಬಿದ್ದು ಆ್ಯಕ್ಚುಲಾಗಿ ನಿಮಗೆ ಹೈಟ್ ಆಫ್ ದ ಟವರ್ ಇಸ್ ಈಕ್ವಲ್ಸ್ ಟು ದ ಶ್ಯಾಡೋ ಆಗಿದೆ ಅನ್ನೋದು. ಓಕೆ, ಹಾಗಾದರೆ 45 ಡಿಗ್ರಿ ಇಸ್ ಯುವರ್ ಆನ್ಸರ್. ಸೊ ಬಿ ಆಪ್ಷನ್ ಈಸ್ ಕರೆಕ್ಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದಾರೆ, ಇನ್ ದ ಗಿವನ್ ಫಿಗರ್ ದ ವ್ಯಾಲ್ಯೂ ಆಫ್ ಸಿ ಇ ಈಸ್. ಚಿತ್ರದಲ್ಲಿ ಸಿ ಇನ ಉದ್ದ ನೋಡಿ, ಸಿ ಇ ಎಲ್ಲಿದೆ ನೋಡಿ, ಸಿ ಇ ಎಲ್ಲಿದೆ? ಓಕೆ, ಸೊ ಈಗ ಸಿ ಇ ಬೇಕು ಅಂತಂದರೆ, ಸೊ ಇದು ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ, 2 ಸೈಡ್ನ ತೊಗೋಬೇಕು. ಓಕೆ, ಸೊ ಅದಕ್ಕೆ ನಾನು ಶಾರ್ಟಾಗಿ ಹೇಳ್ಕೊಡೋದು ಏನು ಅಂತಂದರೆ, ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ, ಎಫ್ ಎಮ್ ಎಸ್ ಬೈ ಜಿ ಎಸ್ ಆರ್ ಜಿ ಎಸ್ ಬೈ ಎಫ್ ಎಮ್ ಎಸ್. ಸರ್ ಹೀಗಂದರೆ ಏನು? ಎಫ್ ಎಮ್ ಎಸ್ ಅಂತಂದರೆ ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್, ಅಥವಾ ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್, ಇಷ್ಟು ಇದು ಫಾರ್ಮುಲಾ. ಓಕೆ, ಈಗ ನಮಗೆ ಬೇಕಾಗಿರೋದು ಯಾವುದು? ಸಿ ಇ ಬೇಕು. ಸಿ ಇ ಬೇಕು ಅಂತಂದರೆ ನಮಗೆ ಸಿ ಇ ಬೈ ಸಿ ಬಿ ತೊಗೋಬೇಕು. ಬಟ್ ಸಿ ಬಿನೂ ಕೂಡ ಕೊಟ್ಟಿಲ್ಲ, ಆದರೆ ಸಿ ಬಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಸಿ ಬಿ ಸೈಡ್ನ ಹೇಗೆ ನೋಡಿ, ಇಲ್ಲಿ ಎ ಬಿ ಸಿ ಡಿ ಏನಿದೆ ಅದು ರೆಕ್ಟ್ಯಾಂಗಲ್ಲು. ರೆಕ್ಟ್ಯಾಂಗಲ್ದು ಅಪೋಸಿಟ್ ಸೈಡ್ ವಿಲ್ ಬಿ ಈಕ್ವಲ್. ಹಾಗಾದರೆ ಸಿ ಡಿ ವಿಲ್ ಬಿ ಈಕ್ವಲ್ಸ್ ಟು ಎ ಬಿ, ಹಾಗೆ ಎ ಡಿ ವಿಲ್ ಬಿ ಈಕ್ವಲ್ಸ್ ಟು ಸಿ ಬಿ. ಸಿಂಪಲ್. ಹಾಗಾದರೆ ಎ ಡಿ 6 ಸೆಂಟಿಮೀಟ್ರ್ ಇದ್ದರೆ ಬಿ ಸಿ ಎಷ್ಟಿರಲೇಬೇಕು? ಅದು ಕೂಡ 6 ಸೆಂಟಿಮೀಟರ್ ಇರಲೇಬೇಕು. ಕರೆಕ್ಟಾ? ಈಗ ನಾವು ತಗೋಬೋದು ಏನು, ಸಿ ಇ ಡಿವೈಡೆಡ್ ಬೈ ಬಿ ಸಿಯನ್ನು ತೊಗೊಂಡು ಆ್ಯಂಗಲ್ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ಸ್ ಸಿಗುತ್ತೆ ಅನ್ನೋಂಥದ್ದು. ನೋಡಿ ಅಪ್ಲೈ ಮಾಡಿದ್ದೀನಿ ನಾನು. ಸೊ ಈಗ ನಮಗೆ ಬೇಕಾಗಿರುವಂಥದ್ದು ಯಾವ ಸೈಡು? ನಾವು ತೊಗೊಳ್ಬೇಕಾಗಿರೋದು ಬಿ ಸಿ ಬೈ ಸಿ ಇ. ಸೊ ಬಿ ಸಿ ಅಂತಂದರೆ ಯಾವ ಸೈಡು ನೋಡಿ, ಬಿ ಸಿ ಅಂತಂದರೆ ಇದು ಬಿ ಸಿ. ಸೊ ಇದು ಬಿ ಸಿ ಅಂತಂದರೆ ಅಡ್ಜಸೆಂಟ್ ಬರುತ್ತೆ, ಹೌದಾ? ಅಡ್ಜಸೆಂಟ್ ಬರುತ್ತೆ. ಸಿ ಇ ಅಂತಂದರೆ ಹೈಪೋಟಿನಿಯಸ್ಸು. ಸೊ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಅಂತಂದರೆ ಯಾವುದು? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಅಂದರೆ ಕಾಸ್ ಥೀಟಾ. ಸೊ ನಿಮಗೆ ಅದನ್ನು ಹೇಳ್ಕೊಟ್ಬಿಡ್ತೀನಿ. ಓಸ ಛೋಟ ಈ ವರ್ಡ್ನ ತಲೆಯಲ್ಲಿ ಇಟ್ಕೊಂಡಿದ್ದು, ಓ ಎಸ್ ಎಚ್ ಎ ಸಿ ಹೆಚ್ ಓ ಟಿ ಎ ಇದನ್ನಿದ್ರೆ ರೇಷಿಯೋಸ್ ನಿಮಗೆ ಬೇಗ ಬರುತ್ತೆ ಅನ್ನೋಂಥದ್ದು. ಓಕೆ, ಸೊ ಓಸ ಛೋಟದಲ್ಲಿ ಎಸ್ ಅಂತಂದರೆ ಸೈನು, ಎ ಅಂತಂದರೆ ಸಾರಿ ಎ ಅಲ್ಲ ಸಿ ಅಂತಂದರೆ ಕಾಸು, ಟಿ ಅಂತಂದರೆ ಟ್ಯಾನ್. ನಾನು ನೀಟಾಗಿ ಬರಿತೀನಿ ನೋಡಿ ಇಲ್ಲಿ. ಓಕೆ, ಇಲ್ಲಿ ಬರಿತೀನಿ ನೋಡಿ. ಸೊ ಈ ವರ್ಡ್ ತಲೆ ಇಟ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ರೇಷಿಯೋ ಬರುತ್ತೆ. ಓ ಎಸ್ ಎಚ್ ಎ ಸಿ ಹೆಚ್ ಓ ಟಿ ಎ ನೋಡಿ ಹೇಳ್ಬಿಡ್ತೀನಿ. ಎಸ್ ಅಂದರೆ ಸೈನು, ಸಿ ಅಂದರೆ ಕಾಸು, ಟಿ ಅಂದರೆ ಟ್ಯಾನ್. ಸೊ ಹಾಗಾದರೆ ಉಳಿದಿರೋದೆಲ್ಲ ಏನು ಸರ್? ಓ ಅಂದರೆ ಆಪೋಸಿಟು, ಹೆಚ್ ಅಂದರೆ ಹೈಪೋಟಿನೀಸು, ಎ ಅಂದರೆ ಅಡ್ಜಸೆಂಟ್. ಸರ್ ಈಗ 3 ರೇಷಿಯೋ ಬರುತ್ತೆ. ಯಾವುದು? ಸೈನ್ ಅಂತಂದರೆ ಆಪೋಸಿಟ್ ಬೈ ಹೈಪೋಟಿನೀಸ, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನೀಸ, ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸರ್ ಈ ಉಳಿದಿರೋ 3 ರೇಷಿಯೋ ರಿವರ್ಸ್ ಬನ್ನಿ. ರಿವರ್ಸ್ ಬಂದರೆ ನಿಮಗೆ ಉಳಿದಿರೋ 3 ರೇಷಿಯೋ ಸಿಗುತ್ತೆ. ಸೊ ಈ ವರ್ಡ್ ತಲೆಯಲ್ಲಿ ಇಟ್ಕೊಳ್ಳಿ, ಓಸ ಚೋಟ ನಿಮಗೆ ರೇಷಿಯೋಸ್ ಬರುತ್ತೆ ಅನ್ನೋಂಥದ್ದು. ಸೊ ಇದ್ರ ಪ್ರಕಾರ ಅಡ್ಜಸೆಂಟ್ ಬೈ ಹೈಪೋಟಿನೀಸ್ ಅಂದರೆ ಯಾವುದಪ್ಪ? ಕಾಸ್ ಥೀಟಾ. ಸೊ ಇಲ್ಲಿ ನೋಡಿ, ನಾವು ಅಡ್ಜಸೆಂಟ್ ನಾವು ಬರ್ತಿರೋದು ಯಾವುದು? ಬಿ ಸಿ ಬೈ ಸಿ ಇ. ಬಿ ಸಿ ಎ ಅಂತಂದರೆ ನಿಮಗೆ ಅಡ್ಜಸೆಂಟ್ ಸೈಡ್ ಆಯಿತಾ? ನೋಡಿ ಇದು ಅಡ್ಜಸೆಂಟ್ ಸೈಡು. ಸಿ ಇ ಅಂತಂದರೆ ಹೈಪೋಟಿನೀಸ್. ಸೊ ಅಡ್ಜಸೆಂಟ್ ಬೈ ಹೈಪೋಟಿನೀಸ್ ಅಂದರೆ ಕಾಸ್ ಥೀಟಾ. ಸೊ ಕಾಸ್ ಆ್ಯಂಗಲ್ ಕೊಟ್ಟಿದ್ದಾನೆ ಎಷ್ಟು? ಕಾಸ್ 60 ಡಿಗ್ರಿ ಈಕ್ವಲ್ಸ್ ಟು ಬಿ ಸಿ ಬೈ ಸಿ. ಸೊ ಕಾಸ್ 60 ಅಂತಂದರೆ ಗೊತ್ತು ನಿಮಗೆ ಎಷ್ಟು? ಕಾಸ್ 60 ಅಂದರೆ 1/2 ಈಕ್ವಲ್ಸ್ ಟು ಬಿ ಸಿ ಕೊಟ್ಟಿದ್ದಾನೆ is 6 ಸೆಂಟಿಮೀಟರ್. ಸೊ 6 ಬೈ ಸಿ ಇ.
ನಾವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಸಿ ಇ ಈಕ್ವಲ್ಸ್ ಟು 6 ಇಂಟು 2, ಸೊ ಸಿ ಇ ಈಕ್ವಲ್ಸ್ ಟು 12 ಸೆಂಟಿಮೀಟರ್. ಹಾಗಾದರೆ ಸಿ ಇಯ ವ್ಯಾಲ್ಯೂ ಎಷ್ಟು ಅಂದರೆ 12 ಸೆಂಟಿಮೀಟರ್. ಸೊ ಎ ಆಪ್ಷನ್ ಈಸ್ ರೈಟ್. ಸೊ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅನ್ನೋಂಥದ್ದು, ಅಥವಾ ಶೇಡ್ ಮಾಡಬೇಕು. ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ 2 ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಒಂದು ಎಫ್ ಎಮ್ ಎಸ್ ಬೈ ಜಿ ಎಸ್ ಒಂದು, ಓಕೆ, ಇನ್ನೊಂದು ಯಾವುದು ಜಿ ಎಸ್ ಬೈ ಎಫ್ ಎಮ್ ಎಸ್, ಫೈಂಡ್ ಮಾಡಬೇಕಾಗಿರೋ ಸೈಡ್ ಬೈ ಗಿವನ್ ಸೈಡ್, ಆರ್ ಗಿವನ್ ಸೈಡ್ ಬೈ ಫೈಂಡ್ ಮಾಡಬೇಕಾಗಿರೋ ಸೈಡ್. ಇನ್ನೊಂದು ರೇಷಿಯೋ ಬರೀತೀನಿ. ರೇಷಿಯೋನ ನಾವು ಈ ವರ್ಡಿಂದ ತಲೆ ಇಟ್ಕೋಬೋದು. ಓ ಎಸ್ ಎಚ್ ಎ ಸಿ ಹೆಚ್ ಓ ಟಿ ಎ, ಓಸಾ ಛೋಟಾ. ಸಿಂಪಲ್. ಓಕೆ, ಸೊ ತಲೆಗೆ ಹೋಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್. ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲ್ ಟ್ಯಾಂಜೆಂಟ್ಸ್ ಆಫ್ ಅ ಸರ್ಕಲ್ ರೇಡಿಯಸ್ 4 ಸೆಂಟಿಮೀಟರ್. 2 ಟ್ಯಾಂಜೆಂಟ್ ಇದೆ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ. ಒಂದು ಸರ್ಕಲ್ ಇದೆ, ಪ್ಯಾರಲಲ್ ಆಗಿ 2 ಟ್ಯಾಂಜೆಂಟ್ ಇದೆ. ಈಗ ಕ್ವಶನ್ ಇರೋದೇನು, ಇವುಗಳ ಮಧ್ಯೆ ಇರುವ ಡಿಸ್ಟೆನ್ಸು ಇದೆಷ್ಟಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ನಾವು, ಅಷ್ಟೇ ಸಿಂಪಲ್. ಬಟ್ ಅವರು ರೇಡಿಯಸ್ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್, ಸಿಂಪಲ್. ಈಗ ಈ ಲೈನ್ ಏನು ಹೇಳ್ತಿದ್ದೀನಿ, ಇನ್ನು ಏನಂತ ಕರಿತೀವಿ ಗೊತ್ತಾ, ಡಯಾಮೀಟರ್ ಅಂತ ಕರಿತೀವಿ. ಅವ್ರು ಕೇಳಿರೋದೇನು, ಅವ್ರು ಕೊಟ್ಟಿರೋದೇನು, ರೇಡಿಯಸ್ ಎಷ್ಟು 4 ಸೆಂಟಿಮೀಟರ್. ಸೊ 4 ಸೆಂಟಿಮೀಟ್ರ್ ರೇಡಿಯಸ್ ಇದ್ದರೆ ಡಯಾಮೀಟರ್ ಎಷ್ಟಾಗುತ್ತೆ, ಟ್ವೈಸ್ ಆಫ್ ಅ ರೇಡಿಯಸ್. ಹಾಗಾದರೆ 4 + 4 ಎಷ್ಟಾಯಿತು, 8 ಸೆಂಟಿಮೀಟರ್. ಸೊ ಡಯಾಮೀಟರ್ ಎಷ್ಟಾಯಿತು, ಡಯಾಮೀಟರ್ ವಿಲ್ ಬಿ ಈಕ್ವಲ್ಸ್ ಟು 8 ಸೆಂಟಿಮೀಟರ್. ಹಾಗಾದರೆ ಇಲ್ಲಿಂದ ಇಲ್ಲಿಗಿರುವಂಥದ್ದು ಏನು, ಡಯಾಮೀಟರು. ಅದೇ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್. ಕ್ಲಿಯರಾ? ಹಾಗಾದರೆ ಡಿ ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಆಯಿತು. ಅದೇ ನಥಿಂಗ್ ಬಟ್ ಯುವರ್ ಆನ್ಸರ್, ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್. ಓಕೆ, ಹಾಗಾದರೆ 8 ಸೆಂಟಿಮೀಟರ್ ಇರೋ ಆನ್ಸರ್ ಇರೋ ಆಪ್ಷನ್ ಯಾವುದು ಅಂದರೆ ಡಿ. ಸೊ ಡಿ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್. ಡೈರೆಕ್ಟಾಗಿ ಬರೀತೀನಿ, ಇಟ್ಸ್ ಅ ಥಿಯರಮ್, ಆರ್ ಈಕ್ವಲ್. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ನಂಬರ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ಅ ಪಾಯಿಂಟ್ ಆಫ್ ದ ಸರ್ಕಲ್ ಆರ್. ಒಂದು ವೃತ್ತಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಒಂದು ಪಾಯಿಂಟಿಂದ ನಾವು ಎಷ್ಟು ಟ್ಯಾಂಜೆಂಟ್ ಎಳಿಬೋದು, ಒಂದು ಪಾಯಿಂಟಿಂದ ಒಂದೇ ಎಳೆಯೋಕ್ಕಾಗೋದು. ಸೊ 1 ಇಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಏರಿಯಾ ಆಫ್ ಅ ಟ್ರಯಾಂಗಲ್ ಹೂಸ್ ವರ್ಟಿಸಿಸ್ ಆರ್. ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾನೆ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು x1 ಇಂಟು y2 ಮೈನಸ್ y3. ಫಾರ್ಮುಲಾಗ ಮುಂದಕ್ಕೆ ಕಂಟಿನ್ಯೂ ಆಗ್ತಲ್ಲ, ಗೊತ್ತಿದೆ ಅಲ್ವಾ? ಸೊ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸೊ ದ ಕೋಆರ್ಡಿನೇಟ್ಸ್ನ ನೀವು x1 y1 x2 y2 x3 y3 ಅಂತ ಕೊಟ್ಕೊಂಡು ಫಾರ್ಮುಲಾ ಹಾಕಿ ಅದಕ್ಕೆ ಅಪ್ಲೈ ಮಾಡಿದ್ರೆ, ಫಾರ್ಮುಲಾಕ್ಕೆ ಡೇಟಾವನ್ನು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏರಿಯಾ ಆಫ್ ಅ ಟ್ರಯಾಂಗಲ್ ಸಿಗುತ್ತೆ ಅನ್ನೋದು. ಸೊ ಬಿಡಿಸಿದ್ದೀನಿ. ಸೊ ಬಿಡಿಸಿರೋದನ್ನ ನೋಡ್ಕೊಳ್ಳಿ. ದ ಆನ್ಸರ್ ಈಸ್ 11. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್, ಹಾಗಾಗಿ ನಾನು ಬಿಡ್ತಾ ಇದ್ದೀನಿ ಅಷ್ಟೇ. ಇಫ್ ಯು ಹ್ಯಾವ್ ಅ ಡೌಟ್, ಸ್ಟಿಲ್ ಇಫ್ ಯು ಹ್ಯಾವ್ ಡೌಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಂಡ್ರೆ ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ವಶನ್. ದ nth ಟರ್ಮ್ ಆಫ್ ಅನ್ AP 5, 2, -1, -4, -7 ಈಸ್. ಸೊ nth ಟರ್ಮ್ ಆಫ್ ಅನ್ AP ಕಂಡುಹಿಡಿಯಬೇಕು. ಫಾರ್ಮುಲಾ ಏನು, AN ಈಕ್ವಲ್ಸ್ ಟು A + n - 1 ಇಂಟು ಡಿ. ಇದು ಫಾರ್ಮುಲಾ. ಇದರಲ್ಲಿ ಏನು ಕಂಡುಹಿಡಿಯಬೇಕು, ಓಕೆ, nth ಟರ್ಮ್ ಕಂಡುಹಿಡಿಯಬೇಕು. ಸೊ ವ್ಯಾಲ್ಯೂಸ್ ಹಾಕೊಬಿಡೋಣ. ಫಸ್ಟು A ವ್ಯಾಲ್ಯೂ ಎಷ್ಟು 5, ಕಾಮನ್ ಡಿಫ್ರೆನ್ಸ್ ಎಷ್ಟು 2 ಅಲ್ಲಿ 5 ಹೋದರೆ -3, n ಫೈಂಡ್ ಔಟ್ ಮಾಡಬೇಕು. ಸೊ ಮಾಡೋಣ ಹಾಗಾದರೆ. ಓಕೆ, ಸೊ ಇಲ್ಲಿ ನೋಡಿ. ಸೊ ಹಾಗಾದರೆ ಮಾಡಿದ್ದೀನಿ ನಾನು ನೋಡಿ. ಸೊ ದಿಸ್ ಈಸ್ ದ ಫಾರ್ಮುಲಾ. A ವ್ಯಾಲ್ಯೂ ಇಸ್ 5, ಐ ಹ್ಯಾವ್ ಅಪ್ಲೈಡ್, ಆ್ಯಂಡ್ n - 1 ಅಲ್ಲೇ ಇದೆ, ಇಂಟು D ವ್ಯಾಲ್ಯೂ ಇಸ್ -3. ನಾವು I have multiplied -3 to n - 1. Now minus into plus will be minus. So therefore 3 into n is 3n, -3n. Now minus into minus is plus. So plus 3 ones are 3. ಹಾಗಾದರೆ 5 + 3 is 8. So 8 - 3n. So 8 - 3n is the nth term of the given AP. So ಯಾವ ಆಪ್ಷನ್ ಕರೆಕ್ಟು ನೋಡಿ. ಸೊ 8 - 3n. ಓಕೆ, ಸೊ ಹಾಗಾಗಿ ನೀವು ಸಿ ಆಪ್ಷನನ್ನು ನೀವು ಶೇಡ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಸಮ್ ಆಫ್ ಆಲ್ ಆಡ್ ಇಂಟೀಜರ್ಸ್ ಬಿಟ್ವೀನ್ 2 and 100 ಡಿವಿಸಿಬಲ್ ಬೈ 3. ಅಂದರೆ 2ರಿಂದ 100 ಒಳಗಿರುವಂಥ 2 to 100 ಒಳಗಿರುವುದು, ಅದರಲ್ಲೂ ನೀವು ಆಡ್ ಇಂಟೀಜರ್ಸ್ನೇ ತೊಗೋಬೇಕು, ಆಡ್ ನಂಬರ್ಸ್ನೇ ತೊಗೋಬೇಕು. ಅದರಲ್ಲೂ ನೀವು 3ಇಂದ ಡಿವೈಡ್ ಆಗೋ ನಂಬರ್ನೇ ತೊಗೋಬೇಕು. ಓಕೆ, ಹಾಗಾದರೆ ಯಾವುದು ನೋಡಿ, ಆಡ್ ಇಂಟಿಜರ್ಸೇ. ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್ ಅಂತ ಹೇಳೋದಾದರೆ ಪಾಯಿಂಟ್ಸ್ಗಳು ಸುಮಾರಿದೆ, ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾರೋದು.
ಸಿ 2 to 100 ಒಳಗಿರೋ ನಂಬರ್ಸು, ಅದರಲ್ಲೂ ನೀವು ಆಡ್ ನಂಬರ್ಸೇ ತೊಗೋಬೇಕು, ಅದರಲ್ಲೂ ನೀವು ಡಿವಿಸಿಬಲ್ ಬೈ 3. ಸೊ 3 6 ತೊಗೊಳಂಗಿಲ್ಲ ನೀವು. 6 ಯಾಕೆ ತೊಗೊಳಂಗಿಲ್ಲ? 6 ಇಸ್ ಅ ಈವನ್ ನಂಬರ್. ನೆಕ್ಸ್ಟ್ 9 12 ತೊಗೊಳಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ 12 ಇಸ್ ಅ ಈವನ್ ನಂಬರ್. ಸೊ 15 ಡಾಟ್ ಡಾಟ್ ಡಾಟ್. ಸೊ ಈ ರೀತಿ ತೊಗೊಂಡು ಹೋದರೆ 3, 9, 15, 21 ಡಾಟ್ 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 ನಮಗೆ ಎಲ್ಲಿವರೆಗೆ ಬರುತ್ತೆ ಅಂದರೆ 99ವರೆಗೂ ಬರುತ್ತೆ. ದಿಸ್ ಆರ್ ಆಲ್ ದ AP ಟರ್ಮ್ಸ್. ಓಕೆ, ಸೊ ಫಸ್ಟು ಯು ನೀಡ್ ಟು ಫೈಂಡ್ ದ ಸಮ್ ಅಲ್ವಾ. ಸಮ್ ಬೇಕು ಅಂದರೆ n ವ್ಯಾಲ್ಯೂ ಬೇಕು. ಸೊ ಹಿಯರ್ a ವ್ಯಾಲ್ಯೂ ಇಸ್ 3, ಕಾಮನ್ ಡಿಫ್ರೆನ್ಸ್ ಇಸ್ 6 ಆ್ಯಂಡ್ an ವಿಲ್ ಬಿ 99. ಇದನ್ನ ಇಟ್ಕೊಂಡು ಐಲ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ನಾನು ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸೊ an ಅಂದರೆ 99, a ಅಂದರೆ 3, n - 1 ಅಲ್ಲೇ ಇರುತ್ತೆ, d ಅಂದರೆ 6. ಸೊ 99 ಅಲ್ಲೇ ಇದೆ, 3 ಅಲ್ಲೇ ಇದೆ, 6 ಇಂಟು n is 6n - 6 1s are 6. ಸೊ ದೇರ್ಫೋರ್ 6ಅಲ್ಲಿ 3 ಹೋದರೆ ನಿಮಗೆ ಉಳಿಯೋದು -3. ಸೊ 99 -3 ಈ ಕಡೆಗೆ ಬಂದರೆ ನೋಡಿ ಈ ಥರ ಆಯಿತು ನೋಡಿ, ಅರ್ಥ ಮಾಡ್ಕೊಳ್ಳಿ. 6n ಅಲ್ಲೇ ಇದೆ ಚಿಲ್ಡ್ರನ್ಸ್. ಓಕೆ, ಐಲ್ ರೈಟ್ ಆಲ್ ದಿಸ್. ನೋ ಐಲ್ ರೈಟ್ 6n ಅಲ್ಲೇ ಇದೆ. ಓಕೆ, ಸೊ 6ಅಲ್ಲಿ 3 ಹೋದರೆ -3, -3 ಇರೋದು 99 ಪಕ್ಕ ಬಂದರೆ ಇಟ್ ವಿಲ್ ಬಿಕಮ್ +3. ಸೊ 99 +3 ಆಯಿತು. ಇಷ್ಟೇ ನಾನು ಹೇಳಿದ್ದು. ಸೊ 6 - 3 ಈಸ್ -3. -3 -99 ಕಡೆಗೆ ಬಂದರೆ, ಸಾರಿ 99 ಕಡೆಗೆ ಬಂದರೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಇಟ್ ವಿಲ್ ಬಿಕಮ್ +3. ಸೊ ದೇರ್ಫೋರ್ 6n ಈಕ್ವಲ್ಸ್ ಟು 102. ಹಾಗಾದರೆ n ವ್ಯಾಲ್ಯೂ ವಿಲ್ ಬಿ 102/6. ದ n ವ್ಯಾಲ್ಯೂ ಈಸ್ 17. Now keeping the n value 17, I'll apply the formula Sn equals n/2 into a plus an, where n is 17 and a is 3 and the last term we know that is 99. Okay, so therefore 17/2 into, so 99 plus 3 is 102. So ಹಾಗಾದರೆ ಇನ್ನಿಷ್ಟು ಉಳಿತು 17/2 into 102. Okay, so therefore 2 1s are 2 17s are, no 2 5s are 1s are, sorry 2 1s are cross multiple ಮಾಡ್ತಾ ಇದ್ದೀನಿ. 2 5s are 10, 2 1s are. ಸೊ ಹಾಗಾದರೆ ರಿಮೈನಿಂಗ್ ಈಸ್ 17 into 51. ಇಷ್ಟನ್ನ ಮಲ್ಟಿಪಲ್ ಮಾಡಿದಾಗ ನಮಗೆ ಬರೋ ಆನ್ಸರು ಓಕೆ 867. ಸೊ ಹಾಗಾದರೆ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್ನ. ನೀವು ಒಂದು ಸಲ ಮಾಡಿಬಿಡಿ, ನಿಮಗೆ ಈಸಿಯಾಗಿ ಅನಿಸುತ್ತೆ, ಮಾಡಬಹುದು, ಖಂಡಿತವಾಗ್ಲೂ ಮಾಡ್ಬೋದು. ಹಾಗಾದರೆ 867 ಅನ್ನೋಂಥದ್ದು ಬಿ ಆಪ್ಷನ್ ಇದೆ. ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ಶೇಡ್ ಮಾಡಬೇಕು. ನಾವು ಈ ವಿಡಿಯೋದ ಲಾಸ್ಟ್ ಕ್ವಶನ್. ಓಕೆ, ಈಗ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕ್ವಶನ್ಸ್ ತೊಗೊಂಡಿರ್ತೀನಿ ಅಂತ ಹೇಳಿದ್ದೆ, ಕ್ವಶನ್ಸ್ ತೊಗೊಂಡಿದ್ದೀನಿ. ಹೀಗೆ ಕೆಲವೊಂದು MCQ ಕ್ವಶನ್ಸ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಎಲ್ಲ ಚಾಪ್ಟರ್ಸಿಂದ ಮಿಕ್ಸಪ್ ಮಾಡಿ ಕೊಡ್ತಾ ಇರೋದ್ರಿಂದ ಇದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಲಾಸ್ಟ್ ಕ್ವಶನ್. ವೆನ್ ಅ ಲೈನ್ ಸೆಗ್ಮೆಂಟ್ ಈಸ್ ಡಿವೈಡೆಡ್ ಇನ್ ದ ರೇಷಿಯೋ 2:3, ಹೌ ಮೆನಿ ಪಾರ್ಟ್ಸ್ ಇಟ್ ವಿಲ್ ಬಿ ಡಿವೈಡೆಡ್? ಒಂದು ಸರಳ ರೇಖೆಯು 2:3 ಅನುಪಾತದಲ್ಲಿ ವಿಭಾಗಿಸಿದರೆ ಡ್ಯಾಶ್ರಷ್ಟು ವಿಭಾಗಗಳಾಗಿ ವಿಭಾಗಿಸುತ್ತದೆ. ಇದು ಕ್ವಶನ್. ಸೊ 2:3 ಆ್ಯಕ್ಚುಲ್ ಆಗಿ. ಸೊ 2:3. ಓಕೆ, ಅಂದರೆ ಒಂದು ಲೈನ್ ಸೆಗ್ಮೆಂಟ್ ಇದೆ, ಅದು 2:3ಯಲ್ಲಿ ಡಿವೈಡ್ ಆದರೆ ಎಷ್ಟು ಪಾರ್ಟ್ಸ್ನಾಗಿ ಮಾಡ್ತೀವಿ ಅಂತಂದರೆ ಸಿಂಪಲ್. ನಿಮಗೆ ಇದನ್ನು ಲೈನ್ ಸೆಗ್ಮೆಂಟನ್ನ ಡಿವೈಡ್ ಮಾಡೋ ಪ್ರಾಬ್ಲಮಲ್ಲಿ ನೀವು ಹೇಳ್ಕೊಟ್ಟಿರ್ತಾರೆ ಅಂದ್ಕೊಳ್ತೀನಿ. ಓಕೆ, ಸೊ 2:3 ಅಂದರೆ ಇವೆರಡನ್ನ ಆ್ಯಡ್ ಮಾಡಬೇಕು. ಸೊ 2 + 3 is how much? 5. ಸೊ 5 ಪಾರ್ಟ್ಸ್ನ ನೀವು ಇಲ್ಲಿ ಹಾಕಬೇಕು. ನಕ್ಕ ಇದೆಯಾ? ಹಾಗಾದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ, ರೇಷಿಯೋನ ಆ್ಯಡ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಷ್ಟು ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡಬೇಕು. ಸೊ ಹಾಗಾದರೆ ಎಷ್ಟು ಆನ್ಸರು? 5. ಸೊ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಷ್ಟು ನಿಮ್ಮ ಕ್ವಶನ್ನು MCQ ಕ್ವಶನ್ಸ್ ಬೇಸ್ಡ್ ಆನ್ ಸಮ್ ಫ್ಯೂ ಟಾಪಿಕ್ಸ್ ದಟ್ ಐ ಹ್ಯಾಡ್ ಟೇಕನ್. ಸೊ ಈ ವಿಡಿಯೋದಲ್ಲಿ ಇಷ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು 20 MCQ ಕ್ವಶನ್ಸ್ನ ತೊಗೊಂಡು ಅಥವಾ 40 MCQ ಕ್ವಶನ್ಸ್ ತೊಗೊಂಡು ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಚಿಲ್ಡ್ರನ್ಸ್. ಓಕೆ, ಆಲ್ ದಿ ಬೆಸ್ಟ್. ಬಟ್ ಪ್ರಾಕ್ಟೀಸ್ ಮಾಡಿ ಅನ್ನೋಂಥದ್ದು. ಒಂದು ಕ್ವಶನ್ ಕೊಟ್ಟಿದ್ದೀನಲ್ಲ ಅದನ್ನಾಗಲಿ ಅಥವಾ ಈ ಕೊಟ್ಟಿರೋ ಕ್ವಶನ್ಸ್ಗಳನ್ನ ನೀವೇ ಸಾಲ್ವ್ ಮಾಡೋದಾಗಲಿ ಈ ಥರ ಮಾಡಿ ಕಲ್ತ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆ್ಯಂಡ್ ಜಸ್ಟ್ ಕೈಂಡ್ಲಿ ಶೇರ್ ಟು ಯುವರ್ ಫ್ರೆಂಡ್ಸ್ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ಮೊದಲೇ ಬಾರಿ ನೋಡ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗಿ.